ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈ ಪೆನ್ ಡ್ರೈವ್ ಪ್ರಕರಣ ಏನು ಕೇಳೋಕೆ ಸಿಕ್ಕಿದೆ, ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಇದೀಗ ಸ್ತ್ರೀ ಪೀಡಕರು ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 50 ಮಂದಿ ಚುನಾವಣಾ ಕಣದಲ್ಲಿ ಇದ್ದಾರೆ ಅನ್ನೋ ವಿಚಾರ ಬಹಿರಂಗಗೊಂಡಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋ ಸಂಸ್ಥೆ ವರದಿಯೊಂದನ್ನು ಪ್ರಕಟ ಮಾಡಿದೆ. ಆ ವರದಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಹಾಗೆ ಅಪರಾಧ ಎಸಗಿದ 50 ಮಂದಿ ಚುನಾವಣಾ ಕಣದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ಇನ್ನು ಅಭ್ಯರ್ಥಿಗಳ ಅಪರಾಧದ ಹಿನ್ನೆಲೆ, ಅವರ ಹಣಕಾಸಿನ ವ್ಯವಹಾರ, ಶಿಕ್ಷಣ, ಲಿಂಗ ಹಾಗೂ ಇತರ ವಿಚಾರಗಳ ಬಗ್ಗೆ ಕೂಡ ವರದಿಯಲ್ಲಿ ಮಾಹಿತಿ ನೀಡಲಾಗಿದೆ. ಆದರೆ ಹೆಚ್ಚಿಗೆ ಗಮನ ಸೆಳೀತಾ ಇರೋದು ಮಹಿಳೆಯರ ವಿಚಾರದಲ್ಲಿ ಆರೋಪವನ್ನ ಹೊತ್ತಿರತಕ್ಕಂಥ 50 ಮಂದಿ, ಬರೋಬ್ಬರಿ 50 ಮಂದಿಗೆ ವಿವಿಧ ಪಕ್ಷಗಳು ಟಿಕೆಟ್ ನೀಡಿ ಆ ಆರೋಪ ಇದ್ರೂ ಕೂಡ ಅಂಥವರನ್ನ ತಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಚುನಾವಣೆಗೆ ಇಳಿಸಿ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದೆ. ಎಲ್ಲಿಗೆ ಬಂದು ನಿಂತಿದೆ ನಮ್ಮ ವ್ಯವಸ್ಥೆ? ಒಮ್ಮೆ ನಮ್ಮನ್ನು ನಾವು ಪ್ರಶ್ನೆ ಮಾಡೋಣ. ಹಾಗಾದರೆ ಯಾವ್ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ಮಂದಿ ಇದ್ದಾರೆ ಈ ರೀತಿಯ ಆರೋಪವನ್ನು ಹೊತ್ತವರು, ಹಾಗೆ ಅಪರಾಧ ಪ್ರಕರಣಗಳು ಯಾವ ಸ್ವರೂಪದ್ದು ಎಷ್ಟಿದೆ, ಒಂದಷ್ಟು ಅಂಕಿ ಅಂಶ, ಆ ವರದಿಯ ಪ್ರಕಾರ ಲಭ್ಯವಾಗಿರತಕ್ಕಂಥ ಅಂಕಿ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಗಂಭೀರ ಕೇಸ್ನಲ್ಲಿ ಆರೋಪಿಗಳು ಅಂತ ನಿಂತಿರುವ 274 ಮಂದಿ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಈ ಬಾರಿ 274 ಮಂದಿ ಆರೋಪ ಹೊತ್ತಿರುವವರೇ ಇದ್ದಾರೆ ಅಂತಂದರೆ ಲೆಕ್ಕ ಹಾಕಿ ಅವ್ರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನೈತಿಕತೆ ಎಲ್ಲಿ ಉಳಿತು? ಅವ್ರ ಪರವಾಗಿ ಮತ ನೀಡಿ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಯಾವ ನೈತಿಕತೆ ಇದೆ? ಮತ ಹಾಕಿ ಅಂತ ಕೇಳಲಿಕ್ಕೆ ಅವ್ರಿಗಾದ್ರೂ ಯಾವ ಮರ್ಯಾದೆ ಉಳಿದಿದೆ ಅಂತ ಹೇಳಿ ಮತ ಹಾಕೋರು ಯೋಚನೆ ಮಾಡಬೇಕಲ್ಲ ಇದನ್ನೆಲ್ಲ. ಇನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಆರೋಪವನ್ನು ಹೊತ್ತಿರುವ 30 ಮಂದಿ ಚುನಾವಣಾ ಅಖಾಡದಲ್ಲಿದ್ದಾರೆ. 30 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನರ ವಿರುದ್ಧವಾಗಿ ಕೊಲೆ ಯತ್ನದ ಕೇಸಿದೆ. ವಿಷಯಕ್ಕೆ ಬರೋಣ. ಮಹಿಳಾ ಪೀಡಕರು, ಸ್ತ್ರೀ ಪೀಡಕರು ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಹೊತ್ತಿರುವ 5 ಮಂದಿ ಚುನಾವಣಾ ಅಖಾಡದಲ್ಲಿದ್ದಾರೆ. ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದು ಚುನಾವಣೆಯನ್ನ ಫೇಸ್ ಮಾಡ್ತಿದ್ದಾರೆ. ಹೇಟ್ ಸ್ಪೀಚ್ ಬಹಳ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾರ ಬಗ್ಗೆ ಬೇಕಾದರೂ ಎಂಥದ್ದೇ ಮಾತನ್ನು ಬೇಕಾದರೂ ಆಡಬಹುದು ಅನ್ನೋ ರೀತಿಯ ಮನೋಭಾವನೆ. ಆದರೆ ಜನಪ್ರತಿನಿಧಿಗಳಾದವ್ರಿಗೆ, ಆಗಬೇಕು ಅಂತ ಬಯಸುವವರಿಗೆ ತಮ್ಮ ಭಾಷೆ ಮೇಲೆ ಹಿಡಿತ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆದರೆ ಅದನ್ನು ಉಲ್ಲಂಘನೆ ಮಾಡಿ ದ್ವೇಷ ಭಾಷಣೆ ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತಿರುವ 44 ಮಂದಿ ಚುನಾವಣಾ ಅಖಾಡದಲ್ಲಿದ್ದಾರೆ. ಇನ್ನು ಕೊಲೆ ಕೇಸ್ನಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇರೋದು 11 ಮಂದಿ ಅಭ್ಯರ್ಥಿಗಳ ಮೇಲೆ. ಶಿಕ್ಷೆಗೆ ಒಳಗಾಗಿರೋವರೇ ಬಹಳ ಇಂಟ್ರೆಸ್ಟಿಂಗ್ ನೋಡಿ. ಬೇರೆ ಬೇರೆ ಆರೋಪ ಪ್ರಕರಣ ಇದ್ದು ಅದರಲ್ಲಿ ಶಿಕ್ಷೆಗೆ ಒಳಗಾಗಿರೋರೇ 17 ಜನ. ಅಂದರೆ ಅಪರಾಧಿ ಅಂತ ಹೇಳಿ ಪ್ರೂವ್ ಆಗಿ ಶಿಕ್ಷೆಯನ್ನು ಅನುಭವಿಸಿ ಬೇಲ್ ಪಡೆದೋ ಮತ್ತೊಂದು ಕಾರಣಕ್ಕೂ ಆಚೆ ಬಂದವರು 17 ಜನ ಇದೀಗ ಚುನಾವಣೆಗೆ ನಿಂತಿದ್ದಾರೆ ಅಭ್ಯರ್ಥಿಗಳಾಗಿ. ಇಷ್ಟು ಮಂದಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರನ್ನ ಕಣಕ್ಕಿಳಿಸಿರುವ ಪಕ್ಷಗಳ ಪಾಲೇನು? ಅಂದರೆ ಯಾವ್ಯಾವ ಪಕ್ಷದಿಂದ ಎಷ್ಟೆಷ್ಟು ಮಂದಿ ಆರೋಪಿತರನ್ನ ಕಣಕ್ಕಿಳಿಸಲಾಗಿದೆ ಗಮನಿಸ್ತಾ ಹೋಗೋಣ. ಬಿಜೆಪಿಯ ಸಂಖ್ಯೆ 32. ಅಂದರೆ ಬಿಜೆಪಿಯಲ್ಲಿ 32 ಮಂದಿ ಅಭ್ಯರ್ಥಿಗಳ ಮೇಲೆ ಒಂದಲ್ಲ ಒಂದು ಸ್ವರೂಪದ ಕೇಸ್ ದಾಖಲಾಗಿದೆ ಅಂತ. ಕಾಂಗ್ರೆಸ್ 22 ಮಂದಿ ಅಭ್ಯರ್ಥಿಗಳ ವಿರುದ್ಧವಾಗಿ ಕೇಸ್ಗಳಿದೆ. ಕಾನೂನಾತ್ಮಕವಾಗಿ ಸಂಘರ್ಷ ನಡೀತಾ ಇದೆ. BRS ಪಕ್ಷದಿಂದ 10 ಮಂದಿ ಅಭ್ಯರ್ಥಿಗಳು ಕಣದಲ್ಲಿರೋರ ವಿರುದ್ಧವಾಗಿ ಆರೋಪಗಳಿದೆ. ಹಾಗೆ TDPಯಿಂದ 6 ಮಂದಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವವರ ಪೈಕಿ 6 ಮಂದಿಯ ವಿರುದ್ಧವಾಗಿ ಕೇಸ್ಗಳು ನಡೀತಾ ಇದೆ. ಹಾಗೆ YSR ಪಕ್ಷದಿಂದ 9 ಮಂದಿ, SP ಪಕ್ಷದಿಂದ 4, ಹಾಗೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಶಿವಸೇನೆಯಿಂದ ಒಬ್ಬರ ವಿರುದ್ಧವಾಗಿ ಈ ರೀತಿ ಕೇಸಿದೆ. ಹಾಗೆ ಮತ್ತೊಂದು ಬಣ ಶಿವಸೇನೆಯದು, ಇಬ್ಬರ ಮೇಲೆ ಕೇಸಿದೆ. ಹಾಗೆ AIMIM 3 ಅಭ್ಯರ್ಥಿಗಳ ವಿರುದ್ಧವಾಗಿ ಕೇಸ್ಗಳಿದೆ. BJDಯಿಂದ 2 ಅಭ್ಯರ್ಥಿಗಳ ವಿರುದ್ಧವಾಗಿ ಕೇಸಿದೆ. TMC ಈ ಪಕ್ಷದಲ್ಲೂ ಕೂಡ ಕಣಕ್ಕಿಳಿದಿರುವ ಅಭ್ಯರ್ಥಿಗಳ ಪೈಕಿ 2 ಮೇಲೆ ಕೇಸಿದೆ. ಅಂದರೆ ನಮ್ಮ ಚುನಾವಣಾ ಕಣ ಯಾವ ಸ್ವರೂಪದ ಅಭ್ಯರ್ಥಿಗಳಿಗೂ ಕೂಡ ಅವಕಾಶವನ್ನು ನೀಡಿದೆ ಅನ್ನೋದನ್ನು ನಾವು ಗಮನಿಸೋಣ.